ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೋತವ. ಇತ್ತೀಚೆಗೆ ಕಾನೂನು ಒಂದಾಯಿತು ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ ಸರ್ಕಾರ. ಕರ್ನಾಟಕ ತಪ್ಪು ಮಾಹಿತಿ ಮತ್ತು ಸುಳ್ಳು ಸುದ್ದಿ ನಿಷೇಧ ಕಾಯ್ದೆ ಜಾರಿಗೆ ತರಬೇಕು ಅನ್ನೋದು ಒಂದು ಸರ್ಕಾರದ ಬದ್ಧತೆ. ಈ ಕಾನೂನು ಬಂದರೆ ಒಳ್ಳೆಯದಾಗ್ಬೋದು ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಇದು ಹಿಂದೊಮ್ಮೆ ಆಗಿತ್ತಿದ್ದು ನಿಮ್ಗೆ ಗೊತ್ತಿರಲಿ, ಮನಿ ಲಾಂಡ್ರಿಂಗ್. ಹೌದು, ಹವಾಲ ದುಡ್ಡು ಹೊರಗಿಂದ ಬರೋದು, ಇಲ್ಲದೆ ದಾಡಿಸೋದು ಮಾಡೋದು ದೊಡ್ಡ ಒಂದು ಅವ್ಯವಹಾರ ನಡೀತಾ ಇತ್ತು. ಅಂಥೇಳಿ ಸಲುವಾಗಿ ಪಿ ಚಿದಂಬರಂ ಅವರು ಈ ಒಂದು ಮನಿ ಹವಾಲ, ಅದು ಮನಿ ಲಾಂಡ್ರಿಂಗ್ ತಡೆ ಸಲುವಾಗಿ ಇಡಿಗೆ ಅತಿ ಹೆಚ್ಚು ಶಕ್ತಿ ಕೊಟ್ಬಿಟ್ರು. 1 ವರ್ಷ ತನಕ ಎನ್ಕ್ವೈರಿಯಿಂದ ಒಳಗೆ ಹಾಕುವಂಥದ್ದು. ಅದು ಜಡ್ಜ್ ಅವರು ಕನ್ವಿನ್ಸ್ ಆದಾಗ ಬೇಲ್ PMLA ಅಂತ ಕರಿತೀವಿ ಇವತ್ತು ಆ ಕಾನೂನು. ನಂತರದಲ್ಲಿ ಏನಾಯಿತು, ಇವತ್ತು ಏನಾಗಲಿಕ್ಕತ್ತದ, ಇದನ್ನು ನಾವು ಗಮನಿಸಬೇಕಾಗಿದೆ. ಈ ನೆಲೆಯಲ್ಲೇ ನಾವು ಈ ಕಾನೂನನ್ನು ಭಾಳ ಎಚ್ಚರಿಕೆಯಿಂದ ಮಾಡಬೇಕಾಗ್ಯದ. ಇಲ್ಲಾದ್ರೆ ಅಂಥ ಇನ್ನೊಂದು ಕಾನೂನು ರೆಡಿ ಆಗ್ತದೆ. ಹಿಂದೆ ಪಿ ಚಿದಂಬರಂ ಮಾಡಿದಂಥ ದೋಷವನ್ನು, ತಪ್ಪನ್ನು ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡ್ತದೇನೋ ಅಂತ ಭಯ. ಯಾಕಂದ್ರೆ ಇವತ್ತು ಇವ್ರದ್ದು ಅಧಿಕಾರದ ರಾಜ್ಯ ಸರ್ಕಾರ ಕೈಲಿ ಇಟ್ಕೊಳ್ಳುವಂಥದ್ದು, ಕನ್ನಡ ಸಂಸ್ಕೃತಿ ಎಲ್ಲ ಕೈಲಿ ಕೊಡುವಂಥ ಹಕ್ಕ ಅಧಿಕಾರ ನಾಳೆ ಅವ್ರು ಬಂದಾಗ ಅವ್ರಿಗೆ ಆಗ್ತದೆ. ಇನ್ನೊಂದು ಬಂದಾಗ ಗೌರ್ಮೆಂಟ್ ದುರುಪಯೋಗ ಮಾಡ್ಕೋದ್ರು ಅಂತ ಗ್ಯಾರಂಟಿ ಏನದ, ಮತ್ತು ಇವರ ದುರುಪಯೋಗ ಮಾಡ್ಕೋದ್ರು ಅಂತ ಏನು ಗ್ಯಾರಂಟಿ ಅದ. 7 ವರ್ಷ ಜೈಲು ಶಿಕ್ಷೆ, 10 ಲಕ್ಷ ತನಕ ದಂಡ. ನಾಳೆ ಇದೆಲ್ಲ ದುರುಪಯೋಗ ಯಾಕೆ ಆಗಬಾರ್ದು ಅನ್ನೋದು ಭಾಳ ಮಹತ್ವದ ವಿಷಯ. ಅದಕ್ಕಾಗಿ ಚರ್ಚೆ ಇನ್ನೂ ಆಗಬೇಕಾಗಿದೆ. ಯಾಕೆ ಕನ್ನಡ ಸಂಸ್ಕೃತಿ ಇಲಾಖೆ